ಕೇಳಿದ್ದಾರೆ ಹೇಳ. ಇವತ್ತು ನಮ್ಮ ಕರ್ನಾಟಕಕ್ಕೆ ವಿಶೇಷವಾಗಿ ನಮ್ಮ ಮಾನ್ಯ ಕುಮಾರಣ್ಣವ್ರಿಗೆ ಭಾಳ ಒಳ್ಳೆಯ ಖಾತೆಗಳು, ಭಾರಿ ಕೈಗಾರಿಕಾ ಖಾತೆಯನ್ನು, ಅದರ ಜೊತೆಗೆ ಸ್ಟೀಲ್ ಉಕ್ಕು ಆ ಒಂದು ಇಲಾಖೆಯನ್ನು ಕೂಡ ಇವತ್ತು ಕೊಟ್ಟಿರುವಂಥದ್ದು. ಅದೇ ರೀತಿ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ, ನಮ್ಮ ಹಿರಿಯ ನಾಯಕರು, ಅವ್ರಿಗೆ ಕೂಡ ನಮ್ಮ ಬಡವರಿಗೆ ಏನು ಮಾನ್ಯ ಪ್ರಧಾನಮಂತ್ರಿಗಳು ಕಳೆದ ಕೆಲವು ವರ್ಷಗಳಿಂದ 84 ಕೋಟಿ ಜನರಿಗೆ, ಭಾರತೀಯರಿಗೆ ಉಚಿತ ಪಡಿತರವನ್ನು ಕೊಡ್ತಾ ಇರತಕ್ಕಂಥದ್ದು, 5 kg ಅಕ್ಕಿಯನ್ನು ಕೊಡ್ತಾ ಇರತಕ್ಕಂಥ ಒಂದು ಇಲಾಖೆ ಇವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ. ಅದೇ ರೀತಿ ಅದರ ಜೊತೆಗೆ ಅವರಿಗೆ ನವೀಕರಿಸಿದ್ದಕ್ಕಂಥ ಇಂಧನ ಇಲಾಖೆ ಕೂಡ ಅವರಿಗೆ ಸಿಕ್ಕಿದೆ. ಇದರ ಜೊತೆಗೆ ನಮ್ಮ ವಿ ಸೋಮಣ್ಣವರು, ಕುಮಾರಿ ಶೋಭಾ ಅವರು, ಸೋಮಣ್ಣವರಿಗೆ ಅದರಲ್ಲಿ ಕೂಡ ನಮ್ಮ ಭಾಗಕ್ಕೆ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ನೀರಾವರಿ ಇಲಾಖೆ, ಜಲಶಕ್ತಿ ಅಂತ ಏನು ಹೇಳ್ತೀವಿ, ಆ ಇಲಾಖೆಯಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಸಿಕ್ಕಿದೆ. ಕುಮಾರಿ ಶೋಭಾ ಅವರಿಗೆ ಕೂಡ ಇವತ್ತು MSME ಸಿಕ್ಕಿರುವಂಥದ್ದು. ಮತ್ತು ನಮ್ಮ ವಿತ್ತ ಸಚಿವರು ಈಗಾಗಲೇ ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಹೋಗಿರೋದ್ರಿಂದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಎಲ್ಲ ಇಲಾಖೆಗಳಿಗೂ ಎಲ್ಲ ಯೋಜನೆಗಳಿಗೂ ಬೇಕಾಗಿರ್ತಕ್ಕಂಥ ವಿತ್ತ ಇಲಾಖೆ ಅವರ ಸುಪರ್ದಿಯಲ್ಲೇ ಮುಂದುವರೆದಿರ್ತಕ್ಕಂಥದ್ದು ಕರ್ನಾಟಕದ ಜನರ ಪಾಲಿಗೆ, ನಮ್ಮೆಲ್ಲರ ಪಾಲಿಗೆ ಶುಭ ಆಗುತ್ತೆ. ಹಾಗಾಗಿ ನಮ್ಮ ರಾಜ್ಯದ ನಾಡಿನ ಎಲ್ಲರ ಪರವಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಅಭಿನಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದಾಗುತ್ತೆ. ಇವತ್ತು ಜಲಶಕ್ತಿಯಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಜನರ ಅಪೇಕ್ಷೆ, ನಮ್ಮೆಲ್ಲರ ಭರವಸೆ ಕೂಡ ಇತ್ತು, ಶಾಶ್ವತವಾಗಿ ನೀರಾವರಿಯನ್ನು ಈ ಭಾಗಕ್ಕೆ ಕಲ್ಪಿಸ್ಕೊಡುವಂಥದ್ದು. ಅದು ನಮ್ಮ ಮೊದಲನೇ ಪ್ರಾಶಸ್ತ್ಯ. ಅದಕ್ಕೆ ನಾವು ಹೆಚ್ಚಿನ ಗಮನವನ್ನು ಕೊಡ್ತೇವೆ. ಮತ್ತು ಯುವಕರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸ್ಕೊಡೋದಕ್ಕೆ ಇವತ್ತು ಏನು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕಾಗಿದೆ, ಅದಕ್ಕೆ ಸೂಕ್ತವಾಗಿರುವಂಥ ರೀತಿಯಲ್ಲಿ ಈಗಾಗಲೇ ಕುಮಾರಣ್ಣವರು ಆ ಒಂದು ಇಲಾಖೆಯನ್ನು ಅವರ ಸುಪರ್ದಿಯಲ್ಲಿ ಇರೋದರಿಂದ ನಮಗೆ ಮತ್ತಷ್ಟು ಸುಗಮ ಆಗ್ತದೆ. ಈ ಭಾಗದಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ತರಲಿಕ್ಕೆ, ಸಾವಿರಾರು ಜನರ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇದು ಸುಗಮ ಆಗ್ತದೆ ಅಂತ ನಾನು ತಿಳ್ಕೊಳ್ತೀನಿ. ತಾವು ಕೂಡ ಅಭೂತಪೂರ್ವ ಜಯ ದಾಖಲೆ ಮಾಡಿದ್ದೀರಾ. ಯಾರು ನಿರೀಕ್ಷೆ ಪಟ್ಟಿರಲಿಲ್ಲ, ಎಲ್ಲರೂ ನಿಮ್ಮನ್ನು ಆಡ್ಕೋತಿದ್ರು, ಅವರಿಗೆ ನೀವು ಉತ್ತರ ಕೊಟ್ಟಿದ್ದೀರಾ. ಏನು ಹೇಳ್ತೀರಿ? ಯಾರು ನಿರೀಕ್ಷೆ ಪಟ್ಟಿದ್ರೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ನಿರೀಕ್ಷೆಯಲ್ಲಿದ್ದೆ. ಇನ್ನೂ ಕೂಡ ಒಂದು 20-25 ಸಾವಿರ ಹೆಚ್ಚಿಗೆ ಬರಬೇಕಾಗಿತ್ತು ಅಂತ ನನಗನ್ಸುತ್ತೆ. ಎಲ್ಲ ಲೆಕ್ಕಾಚಾರ ಕರೆಕ್ಟಾಗಿ ಬಂದಿದೆ. 1-2-3 ಕ್ಷೇತ್ರಗಳಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗಿದೆ ಬಿಟ್ಟರೆ ಇನ್ನೆಲ್ಲ ಕೂಡ ನಮ್ಮ ಏನು ನಾವು ನಿಗದಿ ಮಾಡಿದ್ವಿ, ಏನು ಯೋಚನೆ ಮಾಡಿದ್ವಿ, ಅದೇ ರೀತಿಯೇ ಜನರು ಬೆಂಬಲ ಸೂಚಿಸಿದ್ದಾರೆ. ಕೇಂದ್ರ ಸರ್ಕಾರ ಮತ್ತೊಮ್ಮೆ ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ಈ ಕ್ಷೇತ್ರದಲ್ಲಿ ಒಳ್ಳೆಯ ಒಬ್ಬ ಕ್ರಿಯಾಶೀಲ ನಾಯಕರು, ಅಭಿವೃದ್ಧಿಶೀಲ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಗೆಲ್ಲಬೇಕು ಅಂತ ಜನ ಅಪೇಕ್ಷೆ ಪಟ್ಟಿದ್ದರು, ವಿಶ್ವಾಸವನ್ನು ಇಟ್ಟಿದ್ದಾರೆ. ಅದರ ಪ್ರಕಾರನೇ ಇವತ್ತು ಮತವನ್ನು ನನಗೆ ಕೊಟ್ಟಿದ್ದಾರೆ. ತಮ್ಮ ಮಹತ್ವಾಕಾಂಕ್ಷೆ ಯೋಜನೆಯಾದ ಮೆಡಿಕಲ್ ಕಾಲೇಜ್ ಇವಾಗ ಈಡೇರುತ್ತೆ? ಖಂಡಿತ ಆಗಿದೆ. ಈಗೇನು ನಾವು ಕಾಮಗಾರಿ 90% ಮುಗಿದೋಗಿದೆ. ಆದರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ರಾಜ್ಯ ಸರ್ಕಾರ ಅದಕ್ಕೆ ಮಹತ್ವ ಕೊಡದಿರ ಇರೋ ಕಾರಣದಿಂದ ಇವತ್ತು ಅದು ನೆನೆಗುದಿಗೆ ಬಿದ್ದಿದೆ. ಆಸ್ಪತ್ರೆ ಪ್ರಾರಂಭ ಆಗಲಿಲ್ಲ. 3 ವರ್ಷಗಳು ಈಗಾಗಲೇ MBBS ವಿದ್ಯಾರ್ಥಿಗಳು 3 ವರ್ಷಗಳ ಕಾಲ ಅಧ್ಯಯನ ಮಾಡಿ ಈಗ 4ನೇ ವರ್ಷಕ್ಕೆ ಹೋಗ್ತಾರೆ. 4ನೇ ಬ್ಯಾಚ್ ಬರುತ್ತೆ. ಈಗಿದ್ದರೂ ಕೂಡ ಆಸ್ಪತ್ರೆಯನ್ನು ಅವರಿಗೆ
ಮಾಡಿಕೊಡದೇ ಇರತಕ್ಕಂಥದ್ದು ನಿಜವಾಗಿಯೂ ಕೂಡ ನೋವಿನ ಸಂಗತಿ. ನಾನು ಈಗ ತಕ್ಷಣ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ಜೊತೆ, ಸಂಬಂಧಪಟ್ಟಂಥ ಸಚಿವರ ಜೊತೆ ಕೂಡ ನಾನು ಮಾತನಾಡಿ ಅದಕ್ಕೆ ಮತ್ತೆ ವೇಗದ ಸ್ಪರ್ಶವನ್ನು ಕೊಡಿಸುವಂಥ ಕೆಲಸ ಮಾಡ್ತೀನಿ. ಎತ್ತಿನ ಒಳಗೆ ಅದು ನಮ್ಮ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಒಂದು. ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ನಾನು ನೀರಾವರಿ ಸಚಿವರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಮಯವನ್ನು ಕೂಡ ತೆಗೆದುಕೊಳ್ತೀನಿ. ಆದಷ್ಟು ಶೀಘ್ರದಲ್ಲಿ ಅವ್ರನ್ನ ಕೂಡ ಭೇಟಿ ಮಾಡಿ ಈ ಕಾರ್ಯಕ್ರಮ ಯಾವಾಗ, ಯಾವ ಕಾಮಗಾರಿ ಯಾವಾಗ, ಎಷ್ಟು ಬೇಗ ಮುಗಿಸ್ತೀರಿ ಅನ್ನೋ ವಿಷಯವನ್ನು ಅವ್ರ ಜೊತೆ ನಾನು ಚರ್ಚೆಯನ್ನು ಮಾಡ್ತೀನಿ. ವಂದನೆಗಳು ಸರ್. ಸರ್, ಅಪಾರ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಏನು ಹೇಳ್ತೀರಾ ಸರ್? ಸಚಿವ ಸಂಪುಟಕ್ಕೆ ಹೋಗ್ಬೇಕು ಅಂತ ಅವ್ರ ಆಸೆ, ಸಚಿವ ಆರೋಗ್ಯ ಸಚಿವರಾಗಬೇಕು ಅಂತ ಆಸೆ ಅಭಿಮಾನಿಗಳ ಕಾರ್ಯಕರ್ತರು. ಹ್ಞೂ ಸರ್, ಅದೊಂಚೂರು. ಲೈಫ್ ಈಸ್ ಎ ಡೆಸ್ಟಿನೇಷನ್ ಅಲ್ಲ, ಲೈಫ್ ಈಸ್ ಎ ಜರ್ನಿ ಅಲ್ವಾ? ಹಾಗಾಗಿ ಚಿಕ್ಕಬಳ್ಳಾಪುರ ಸ್ಟಾಪ್ ಆದಮೇಲೆ ಇನ್ನೊಂದು ಸ್ಟಾಪ್, ಮುಂದಿನ ಸ್ಟಾಪು. ಹಾಗಾಗಿ ನಾವು ಪ್ರಯಾಣ ಮಾಡ್ತಾ ಇರೋದೇ ಒಂದು ಒಳ್ಳೆಯದು. ಪ್ರಯಾಣದಲ್ಲಿ ಯಾವ್ಯಾವ ಊರು ಸಿಗ್ತದೆ, ಏನೇನು ಹುದ್ದೆ ಸಿಗ್ತದೆ, ಏನೇನು ಅವಕಾಶಗಳು ಸಿಗ್ತಾ ಇರ್ತದೆ. ಹಾಗಾಗಿ ರಾಜಕಾರಣ ನಿಂತು ನೀರಲ್ಲ, ಚಲಿಸ್ತಾ ಇರ್ತದೆ. ಹಾಗಾಗಿ ಅದರಿಂದ ನಾವು ಹೋಗಬಾರ್ದು, ಹುದ್ದೆಗಳು ನಮ್ಮಿಂದ ಬರಬೇಕು. ಅದು ನನ್ನ ಒಂದು ಅಭಿಪ್ರಾಯ. ಸರ್, ಈಗಾಗಲೇ ರಾಜ್ಯ ಸರ್ಕಾರದಲ್ಲೂ ಸಚಿವರಾಗಿ ಕೊಡುಗೆ ಕೊಟ್ಟಿದ್ರಿ, ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಲಿ ಆಗದೇ ಇರಲಿ, ಚಿಕ್ಕಬಳ್ಳಾಪುರಕ್ಕೆ ನಿಮ್ಮದೇ ಆದ MP ಆಗಿ ಚಿಕ್ಕಬಳ್ಳಾಪುರಕ್ಕೂ ಕೆಲಸ ಮಾಡ್ಬೋದು, ಹೌದು, ಕರ್ನಾಟಕ ರಾಜ್ಯಕ್ಕೂ ಕೆಲಸ ಮಾಡ್ಬೋದು. ಈ ದೇಶಕ್ಕೆ ಉಪಯೋಗ ಆಗುವಂತಹ ಕೆಲವು ಪ್ರಮುಖ ಕಾನೂನು ಮಾಡುವಂಥ ಸಂದರ್ಭಗಳಲ್ಲಿ ನಾವು ಕೂಡ ನಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇವತ್ತು ದೇಶಕ್ಕೆ ಸಂಸದರಾಗೋದು ಬರೀ ಚಿಕ್ಕಬಳ್ಳಾಪುರಕ್ಕಲ್ಲ, ಇಡೀ ದೇಶಕ್ಕೆ ಅನ್ವಯ ಆಗುವಂಥವರು ಸಂಸದರು. ಇಡೀ ದೇಶದ ಜನರಿಗೆ ಒಳ್ಳೆಯ ಆಗೋ ನಿಟ್ಟಿನಲ್ಲಿ ನಾನು ವಿಚಾರ ಮಾಡ್ತೀನಿ. ಥ್ಯಾಂಕ್ ಯು ಸರ್.